Hi friends, welcome to our class. Today we are going to learn about translation. It is for PSI first paper. Okay my dear friends, so ಈ ಒಂದು ಕ್ಲಾಸ್ ಮೂಲಕ ನಾವು ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋದು ಕೆಲವು ಈಸಿ ಟ್ರಿಕ್ಸ್ ಮೂಲಕ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಇದೆ ಅಂತೇಳಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕನ್ನಡ ಟು ಇಂಗ್ಲಿಷ್ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದು ತಿಳಿಸ್ತಾ ಇದ್ದೀನಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಲೆಂದಿ ಸೆಂಟೆನ್ಸ್ ಬಹಳ ಉದ್ದವಾಗಿರ್ತಕ್ಕಂಥ ವಾಕ್ಯವನ್ನ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಬೇಕನ್ನೋದು ಗೊಂದಲದಲ್ಲಿ ಇರ್ತೀರಿ, ಕನ್ಫ್ಯೂಷನ್ಸ್ ಇರ್ತವು. ಹಾಗೆ ಸೊ ಯಾವ ರೀತಿ ಆ ಈಸಿ ಟ್ರಿಕ್ಸ್ ಅನ್ನ ನಾವು ಈಸಿಯಾಗಿ ಯಾವ ರೀತಿ ಆ ಸೆಂಟೆನ್ಸ್ ಅನ್ನ ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನ ಕೆಲವು ಟ್ರಿಕ್ಸ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಓಕೆ, ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತೇಳಿ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯ ಈ ರೀತಿ ಇದೆ. 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವಭಾರತದ ಇತಿಹಾಸವನ್ನು ವೈಭವಯುತವಾಗಿಸಲು ರಾಷ್ಟ್ರ ರಾಜಧಾನಿಯನ್ನು ಪರಿವರ್ತಿಸಲು ಮುಂದಾಗಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿರ್ತಕ್ಕಂಥ ಟ್ರಿಕ್ ಏನಪ್ಪಾ ಅಂತಂದ್ರೆ, ಈ ಒಂದು ವಾಕ್ಯ ಯಾವ ಟೆನ್ಸ್ನಲ್ಲಿದೆ, ಯಾವ ವಾಕ್ಯದಲ್ಲಿ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನಮಗೆ ಟೆನ್ಸಸ್ ನಾಲೆಡ್ಜ್ ಬೇಕಾಗ್ತತಿ. ಸೊ ಅದೇ ಟೆನ್ಸಸ್ ಬೇಸ್ ಮೇಲೆ ನಾವು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕಾಗಿರ್ತತಿ, ಅಂದ್ರೆ ವಾಕ್ಯ ರಚನೆ ಮಾಡಬೇಕಾಗಿರ್ತತಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿದೆ. ಸೊ ಹೇಗೆ ನಮಗೆ ಗೊತ್ತಾಗ್ತಿತ್ತಪ್ಪ ಅಂತಂದ್ರೆ, ಇಲ್ಲಿ ಮುಂದಾಗಿದ್ದಾರೆ, ಆಗಿದ್ದಾರೆ, ಹೋಗಿದ್ದಾರೆ. ಸೊ ಈ ರೀತಿ ಇತ್ತಪ್ಪ ಅಂತಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಐಡಿಯಾ ತಿಳ್ಕೊಬೇಕು, ಅಂದ್ರೆ ತಿಳ್ಕೊಂಡಿರ್ಬೇಕು ಟ್ರಿಕ್ಸ್. ಸೊ ಪ್ರತಿಯೊಂದು ಟೆನ್ಸ್ಗೆ ಒಂದೊಂದು ರೀತಿ ಟ್ರಿಕ್ಸ್ ಇರ್ತದೆ. ಹಾಗೆ ನಿಮಗೆ ಪ್ರತಿಯೊಂದು ಟೆನ್ಸ್ ವೈಸ್ನ ತಿಳ್ಕೊಳ್ತಾ ಹೋಗ್ಬೇಕು. ಸೊ ಹಾಗೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ಟೆನ್ಸ್ ಬೇಸ್ ಮೇಲೆ ನಾನು ವಿಡಿಯೋಸನ್ನು ಮಾಡಿರ್ತೇನೆ. ಸೊ ನಿಮ್ಗೆ ಐಡಿಯಾ ಬರ್ತಾ ಹೋಗ್ತತಿ. ಸೊ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಾ ಹೋದರೆ ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂತೆ ನಿಮ್ಗೆ ಇನ್ನೂ ಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಓಕೆ, ಈ ಒಂದು ವಾಕ್ಯದಲ್ಲಿ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನಾವು ವರ್ಡ್ಸ್ನ ಮೀನಿಂಗ್ ತಿಳ್ಕೊಬೇಕಾಗ್ತತಿ. ಸೊ ಆ ವರ್ಡ್ಸ್ ಡಿಫಿಕಲ್ಟ್ ಇರ್ತಕ್ಕಂಥ ಕೆಲವು ನ್ಯೂ ವರ್ಡ್ಸ್ನ ನಾನು ಮೀನಿಂಗ್ ಕೊಟ್ಟಿರ್ತೇನೆ. ಸೊ ಮೊದಲು ವರ್ಡ್ಸ್ ಮೀನಿಂಗ್ ನೋಡೋಣ. ಸೊ ಆಮೇಲೆ ಏನು ಸ್ಟೆಪ್ ಇದೆ ಅನ್ನೋದನ್ನ ನೋಡಕ್ಕೆ ಬರುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಪರಿವರ್ತಿಸಲು ವೈಭವಯುತ ಮುಂದಾಗು ಅಂತಕ್ಕಂಥದ್ದು 3 ವರ್ಡ್ಸನ್ನು ತೆಗೆದುಕೊಂಡೆ ನಾನಿಲ್ಲಿ. ಪರಿವರ್ತಿಸು ಅಂತಂದರೆ ಮೇಕ್ ಓವರ್, ಅಂದರೆ ಟ್ರಾನ್ಸ್ಫಾರ್ಮ್ ಅಂತಲೂ ಹೇಳ್ಬೋದು, ಮೇಕ್ ಓವರ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ವೈಭವಯುತ, ಗೋಲ್ಡನ್ ಆ್ಯಂಡ್ ಗ್ಲಾರಿಯಸ್. ಸೊ ನಾವಿಲ್ಲಿ ಗ್ಲಾರಿಯಸ್ ಅಂತ ಯೂಸ್ ಮಾಡಿದ್ರೆ ನಡೆಯುತ್ತೆ. ಹಾಗೆ ಮುಂದಾಗು ಅನ್ನೋದನ್ನ ನಾವು ಇಲ್ಲಿ 2 ರೀತಿಲಿ ಹೇಳ್ಬೋದು. ಟೇಕ್ ದ ಇನಿಷಿಯೇಟಿವ್ ಮತ್ತೆ ಸ್ಟೆಪ್ ಅಂತ ಹೇಳ್ಬೋದು. ಸ್ಟೆಪ್ ತೆಗೆದುಕೊಳ್ಳೋದಂತಂದ್ರೆ ಮುಂದಾಗ್ತಕ್ಕಂಥದ್ದು ಅಂತ ಈ ರೀತಿ ಹೇಳ್ಬೋದು. ಮುಂದಾಗು ಅಥವಾ ಮುಂದೆ ನುಗ್ಗು, ಈ ರೀತಿ ನಾವು ಹೇಳ್ಬೋದು. ಓಕೆ, ಸೊ ನೋಡೋಣ ಸೆಂಟೆನ್ಸ್ನ ಯಾವ ರೀತಿ ಪಾರ್ಟ್ಸ್ ಮಾಡಬೇಕು. ಸೊ ಮೊದಲನೇದಾಗಿರ್ತಕ್ಕಂಥದ್ದು ನಾವು ವರ್ಡ್ಸ್ ಅವನ್ನ ಯಾವ ಪಾರ್ಟ್ಸ್ನ ನಾವು ಡಿವೈಡ್ ಮಾಡಿದಾಗ ಅಥವಾ ಪಾರ್ಟ್ಸ್ ಮಾಡಿದಾಗ, ಬ್ರೇಕ್ಔಟ್ ಮಾಡಿದಾಗ ನಮ್ಗೆ ಈಸಿಯಾಗಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲು ಕಮ ಇರ್ತಕ್ಕಂಥ ಒಂದು ಪಾರ್ಟನ್ನು ತೆಗೆದುಕೊಂಡೇನೆ. ಕಮ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ. ಓಕೆ, ಸೊ ಇಲ್ಲಿ ನೋಡಿ 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇದು ಒಂದು ಪಾರ್ಟ್ ಆಗುತ್ತೆ. ಸೊ ಇದನ್ನ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಇದಿಷ್ಟು ಸೇರಿಸಿ ನಾವು ಒಂದು ಪಾರ್ಟ್ ಮಾಡಬೇಕಾಗಿರ್ತೈತಿ ಇಂಗ್ಲೀಷ್ನಲ್ಲಿ. ಹೇಗಪ್ಪ ಅಂತಂದರೆ, ಸೊ ಇಲ್ಲಿಂದ ಇದನ್ನ ಬಂದಾಗಿನಿಂದ ಅಧಿಕಾರಕ್ಕೆ 2014ರಲ್ಲಿ ಈ ರೀತಿ ನಾವು ತೆಗೆದುಕೊಂಡ್ರೆ ನಮ್ಗೆ ಈಸಿಯಾಗಿ ಟ್ರಾನ್ಸ್ಲೇಷನ್ ಆಗ್ತೈತಿ ಮತ್ತು ಸೂಟೇಬಲ್ ಆಗುತ್ತೆ. ಸೊ ಹೇಗಪ್ಪ ಅಂತಂದರೆ, ಬಂದಾಗಿನಿಂದ ಅನ್ನೋದನ್ನ ನಾವು ಇಲ್ಲಿ ಸಿನ್ಸ್ ಕಮಿಂಗ್ ಅಂತ ಮಾಡ್ಕೋಬೇಕು. ಯಾಕೆ ನಾನು ಸಿನ್ಸ್ ಕಮಿಂಗ್ ತೆಗೆದುಕೊಂಡೆ ಅಂತಂದರೆ, ಇಲ್ಲಿ ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಟೈಮಿಂಗಿಗೆ ನಾವು ಸಿನ್ಸ್ ಮತ್ತೆ ಫಾರ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಸಿನ್ಸ್ ಯಾಕೆ ತೆಗೆದುಕೊಂಡೆ ಅಂತಂದರೆ, 2014ರಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಇಯರ್ ಅನ್ನ ಮೆನ್ಷನ್ ಮಾಡಿದ್ದಾರೆ.
ಸೊ ಹೀಗಾಗಿ ನಾವು ಇಯರ್ ಮೆನ್ಷನ್ ಮಾಡಿದಾಗ ಸಿನ್ಸ್ ಅನ್ನ ಯೂಸ್ ಮಾಡಬೇಕಾಗ್ತೈತಿ, ಅಥವಾ ಪರ್ಟಿಕ್ಯುಲರ್ ಟೈಮ್ ಮೆನ್ಷನ್ ಮಾಡಿದ್ರೆ ಸಿನ್ಸ್ ಅಂತ ಯೂಸ್ ಮಾಡಬೇಕು. ಒಂದ್ ವೇಳೆ 2 ವರ್ಷಗಳಿಂದ 4 ವರ್ಷಗಳಿಂದ 5 ದಿನಗಳಿಂದ ಈ ರೀತಿ ಇತ್ತಪ್ಪ ಅಂದ್ರೆ ಫಾರ್ ಡೇಸ್, ಫಾರ್ ಇಯರ್ಸ್ ಈ ರೀತಿ ನಾವು ತೆಗೆದುಕೊಳ್ತೀವಿ. ಸೊ ಬಟ್ ಇಲ್ಲಿ ಏನಾಗ್ತೈತಿ 2014ರಲ್ಲಿ ಅಂತ ಕೊಟ್ಟಿದಾಗ ಸೊ ನಿಂದ ಅಂತ ಟೈಮ್ ಕೊಟ್ಟಿದ್ದಾರೆ, ಅಂದ್ರೆ ಅವಾಗಿನಿಂದ ಅಂತ ಹೇಳಿದಾಗ ನಾವು ಟೈಮ್ ಕೊಟ್ಟಾಗ ಸಿನ್ಸ್ ಅನ್ನ ಯೂಸ್ ಮಾಡಿದ್ವಿ. ಅದು 2014ರಲ್ಲಿ. ಓಕೆ, ಸಿನ್ಸ್ ಅಂದ್ರೆ ಕಮಿಂಗ್, ಬಂದಾಗಿನಿಂದ ಅಂತ ಹೇಳ್ತೀವಿ. ಅಧಿಕಾರಕ್ಕೆ ಅನ್ನೋದನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ ಟು ಪವರ್ ಅಂತ ಹೇಳ್ಬೋದು. ನಾವಿಲ್ಲಿ ಏನಂತ ಹೇಳ್ಬೋದು, ಟು ಪವರ್. ಓಕೆ, ಟು ಪವರ್ ಅಂತ ಯೂಸ್ ಮಾಡ್ಬೋದು, ಅಂದ್ರೆ ಸಿನ್ಸ್ ಕಮಿಂಗ್ ಟು ಪವರ್. ನೆಕ್ಸ್ಟ್ 2014ರಲ್ಲಿ ಈಗ ದಲ್ಲಿ, ನಲ್ಲಿ, ರಲ್ಲಿ ಈ ರೀತಿ ಬಂತಂದ್ರೆ ನಾವು ಇನ್ ಪ್ರೆಪೋಸಿಷನ್ ಯೂಸ್ ಮಾಡಬೇಕು. ಸೊ 2014ರಲ್ಲಿ ಅಂದಾಗ ಇನ್ 2014 ಅಂತ ಈ ರೀತಿ ಯೂಸ್ ಮಾಡ್ತೇವೆ. ಹೌದಾ, ಇನ್ 2014. ಈಗ ನಿಮ್ಗೆ ಸೆಂಟೆನ್ಸ್ ಐಡಿಯಾ ಬಂತು. ಸೊ ಯಾವ ರೀತಿ ಬರ್ತೈತಪ್ಪ ಅಂತಂದ್ರೆ ಇದು 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ, ಅಂದ್ರೆ ಸಿನ್ಸ್ ಕಮಿಂಗ್. ಓಕೆ, ಸಿನ್ಸ್ ಕಮಿಂಗ್ ಟು ಪವರ್. ಓಕೆ, ಟು ಪವರ್ ಇನ್ 2014 ಈ ರೀತಿ ನಾವು ಇದೊಂದು ಪಾರ್ಟನ್ನ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನಮಗೆ ಆಸ್ ಅ ಸ್ಟ್ರಕ್ಚರ್ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡಬೇಕಪ್ಪ ಅಂದ್ರೆ ನಮಗೆ ಏನ್ ಬೇಕು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಆಬ್ಜೆಕ್ಟ್ ಈ ರೀತಿ ಒಂದು ಪಾರ್ಟ್ಸ್ ಬೇಕಾಗ್ತೈತಿ ಸೆಂಟೆನ್ಸ್ ಮಾಡಬೇಕಾದ್ರೆ. ಸೊ ಇದು ಸಬ್ಜೆಕ್ಟ್ ಪಾರ್ಟ್ ಅಲ್ಲೇ ನಾವು ಯೂಸ್ ಮಾಡಬೇಕು. ಕಾಮಾ ಇರ್ತಕ್ಕಂಥದ್ದನ್ನ ಸಬ್ಜೆಕ್ಟ್ ಪಾರ್ಟ್ ಜೊತೆಗೆ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಯಾವುದಂತ ಐಡೆಂಟಿಫೈ ಮಾಡೋಣ. ಮೊದಲು ಇಲ್ಲಿ ಸಬ್ಜೆಕ್ಟ್ ಅಂತ ತೆಗೆದುಕೊಂಡಾಗ ಅಂದ್ರೆ ಕರ್ತೃ ಅಂತ ಹೇಳ್ತೇವೆ ನಾವು. ಹೌದಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹೌದಾ, ಸೊ ಇದನ್ನೊಂದು ಸಬ್ಜೆಕ್ಟ್ ಪಾರ್ಟ್ ಅನ್ನ ತೆಗೆದುಕೊಳ್ತೇವೆ. ಓಕೆ, ಸೊ ನೆಕ್ಸ್ಟ್ ವರ್ಬ್ ಪಾರ್ಟ್ ಯಾವ್ದಾಗತ್ತಪ್ಪ ಅಂದ್ರೆ ಮುಂದಾಗಿದ್ದಾರೆ ಅನ್ನೋದನ್ನ ಇದನ್ನ ವರ್ಬ್ ಪಾರ್ಟ್ ಮಾಡ್ತೇವೆ ನಾವು. ಸೊ ನೆಕ್ಸ್ಟ್ ಅಬ್ಜೆಕ್ಟ್ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ನವ ಭಾರತದ ಇತಿಹಾಸವನ್ನು ವೈಭವಯುತವಾಗಿಸಲು ರಾಷ್ಟ್ರದ ರಾಜಧಾನಿಯನ್ನು ಪರಿವರ್ತಿಸಲು. ಇದಿಷ್ಟು ಅಬ್ಜೆಕ್ಟ್ ಪಾರ್ಟ್. ಸೊ ಇದನ್ನ ಯಾವ ರೀತಿ ತೆಗೆದುಕೊಳ್ಬೇಕು. ಸೊ ಫಸ್ಟ್ ಸಬ್ಜೆಕ್ಟ್ ಐಡಿಯಾ ಬಂತು. ಸೊ ನೆಕ್ಸ್ಟ್ ನಮಗೆ ವರ್ಬ್ ಬೇಕಾಗ್ತೈತಿ. ಸೊ ವರ್ಬ್ ಅನ್ನ ಮುಂದಾಗಿದ್ದಾರೆ ಅನ್ನೋದನ್ನ ನಾವು ಈ ರೀತಿ ತೆಗೆದುಕೊಳ್ಬಹುದು. ಹೇಗಪ್ಪ ಅಂತಂದ್ರೆ ಹ್ಯಾಸ್ ಸ್ಟೆಪ್ಡ್ ಅಂತ ತೆಗೆದುಕೊಳ್ಬೇಕು. ಏನ್ ಹೇಳ್ರಿ, ಹ್ಯಾಸ್ ಸ್ಟೆಪ್ಡ್ ಅಂತ ಈ ರೀತಿ ತೆಗೆದುಕೊಳ್ತೇವೆ. ಓಕೆ, ಆಸ್ ಸ್ಟೆಪ್ಡ್. ಕ್ಲಿಯರ್ ನಾವು. ಸೊ ಓಕೆ, ನೆಕ್ಸ್ಟ್ ಇದು ಒಂದು ಟ್ರಿಕ್ಸ್ ಗೊತ್ತಾಯ್ತು. ವರ್ಬ್ ಅನ್ನೋದು ಅಬ್ಜೆಕ್ಟ್ ಅನ್ನ ಯಾವ ರೀತಿ, ಇಲ್ಲಿ ಲೆಂದಿ ಅಬ್ಜೆಕ್ಟ್ ಇದೆ. ಸೊ ದೊಡ್ಡದಿದೆ ಅಬ್ಜೆಕ್ಟ್ ಅನ್ನ. ಸೊ ನಾವನ್ನ ಕಟ್ ಮಾಡಿ ಪಾರ್ಟ್ ಮಾಡಬೇಕು, ಬ್ರೇಕ್ಔಟ್ ಮಾಡ್ಕೋಬೇಕು. ಯಾವ ರೀತಿ ನೋಡಿ, ಇಲ್ಲಿ ಈಗ ಅಧಿಕಾರಕ್ಕೆ ಬಂದಾಗಿದ್ದಾರೆ ಆಯ್ತು. ಸೊ ನೆಕ್ಸ್ಟ್ ಬಂದಾಗಿನಿಂದ ಅಂತ ಆಯ್ತು. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸಬ್ಜೆಕ್ಟ್ ಸಿಕ್ತು. ಸೊ ಮುಂದಾಗಿದ್ದಾರೆ ಅನ್ನೋದು ಆಸ್ ಸ್ಟೆಪ್ಡ್ ಅನ್ನೋದು ಐಡಿಯಾ ಬಂತು. ಈಗ ಅಬ್ಜೆಕ್ಟ್ ಅನ್ನ ನಾವು ಪಾರ್ಟ್ ಮಾಡಬೇಕು. ಹೇಗಪ್ಪ ಅಂತಂದ್ರೆ ಮುಂದಾಗಿದ್ದಾರೆ ಯಾವುದಕ್ಕೆ, ಪರಿವರ್ತಿಸಲು ಅಂತ ಈ ಪಾರ್ಟ್ ಅನ್ನ ತೆಗೆದುಕೊಳ್ಬೇಕು. ಸೊ ಹೇಗೆ, ಟು ಟ್ರಾನ್ಸ್ಫಾರ್ಮ್. ಓಕೆ, ಟು ಟ್ರಾನ್ಸ್ಫಾರ್ಮ್ ಏನನ್ನ, ರಾಷ್ಟ್ರ ರಾಜಧಾನಿಯನ್ನು. ಇದೊಂದು ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಇದನ್ನು ತೆಗೆದುಕೊಳ್ಬೇಕು, ರಾಷ್ಟ್ರ ರಾಜಧಾನಿಯನ್ನು. ಸೊ ಇದನ್ನ ಯಾವ ರೀತಿ ತೆಗೆದುಕೊಳ್ಬೇಕು, ನೇಷನ್ಸ್ ಅಪಾಸ್ಟ್ರಫೇಸ್ ನೇಷನ್ಸ್ ಕ್ಯಾಪಿಟಲ್. ಓಕೆ, ರಾಷ್ಟ್ರದ ರಾಜಧಾನಿ ಅನ್ನೋದನ್ನ ನಾವು ನೇಷನ್ಸ್ ಕ್ಯಾಪಿಟಲ್ ಅಂತ ತೆಗೆದುಕೊಳ್ಬೇಕು. ಐಡಿಯಾ ಬಂತು, ನೇಷನ್ಸ್ ಕ್ಯಾಪಿಟಲ್ ಇದೊಂದು ಪಾರ್ಟ್ ಆಯ್ತ್ರಿ. ಓಕೆ, ಪರಿವರ್ತಿಸಲು ಅನ್ನೋದು ಟು ಟ್ರಾನ್ಸ್ಫಾರ್ಮ್ ಆಯ್ತು. ಓಕೆ, ನೆಕ್ಸ್ಟ್ ಏನಿದೆ, ಭಾರತದ ಇತಿಹಾಸವನ್ನು ವೈಭವಯುತವಾಗಿಸಲು. ಸೊ ಈ ಪಾರ್ಟ್ ಅನ್ನು ಯಾವ ರೀತಿ ತೆಗೆದುಕೊಳ್ಬೇಕು.
ಓಕೆ, ವೈಭವ ಇತ್ತು ಅನ್ನೋದನ್ನ ಹೇಳಿದ್ದೀನಿ, ಗ್ಲಾರಿಯಸ್ ಅಂತ ಹೇಳಿದೆ. ನಾವು ಇಂಟು ಅಂತ ಮಾಡ್ಕೋಬೇಕು. ಇದನ್ನ ಯಾವ ರೀತಿ ಮಾಡ್ಕೋಬೇಕು? ಇಂಟು. ಇಲ್ಲಿ ಪರಿವರ್ತಿಸಲು ಕೂಡ ನಾವು ಇಂಟು ಟ್ರಾನ್ಸ್ಫಾರ್ಮ್ ಅಂತ ಯೂಸ್ ಮಾಡ್ಬೋದು. ಓಕೆ, ಇಂಟು ಗ್ಲಾರಿಯಸ್ ಅಂತ ಹೇಳಬೇಕು. ಏನಂತ ಹೇಳಬೇಕು? ಗ್ಲಾರಿಯಸ್, ಇಂಟು ಗ್ಲಾರಿಯಸ್. ಕ್ಲಿಯರ್ ನೋ? ಸೊ ಇಂಟು ಗ್ಲಾರಿಯಸ್ ಯಾವುದನ್ನ? ನವಭಾರತದ ಇತಿಹಾಸವನ್ನು ಇನ್ನಿಷ್ಟು ಯಾವ ರೀತಿ ತೆಗೆದುಕೊಳ್ಬೇಕು? ನವಭಾರತದ ಇತಿಹಾಸವನ್ನ ಏನ್ ಮಾಡಬೇಕು? ಹೀಗೆ ಈ ನವಭಾರತದ ಇತಿಹಾಸವನ್ನ ನಾವು ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಹಿಸ್ಟ್ರಿ ಆಫ್ ನ್ಯೂ ಇಂಡಿಯಾ ಅಂತ ಹೇಳ್ಬೇಕು. ನವಭಾರತವನ್ನ ನ್ಯೂ ಇಂಡಿಯಾ ಅಂತ ಯೂಸ್ ಮಾಡಬೇಕು. ಐಡಿಯಾ ಬಂತಲ್ರಿ? ಸೊ ಈಗ ನಿಮಗೆ ಪಾರ್ಟ್ಸ್ ಒಂದೊಂದ ತಿಳಿತಾ ಹೋಯ್ತು. ಸೊ ಯಾವ ರೀತಿ ಸೆಂಟೆನ್ಸ್ ಮಾಡ್ಬೇಕನ್ನೋದು ಐಡಿಯಾ ಬಂತು. ಓಕೆ, ಸೊ ಇನ್ನೊಂದ್ಸರಿ ಹೇಳ್ತೇನೆ ನೋಡ್ರಿ. ಸೊ ಇಲ್ಲಿ ಓಕೆ, 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಅನ್ನೋದನ್ನ ಸಿನ್ಸ್, ಇಲ್ಲಿ ಇಂಗ್ಲಿಷ್ನಲ್ಲಿ ಯಾವ ರೀತಿ ಇದೆ ಸೆಂಟೆನ್ಸ್ ನೋಡಿ. ಸೊ ಇಂಗ್ಲಿಷ್ನಲ್ಲಿ ಸೆಂಟೆನ್ಸ್ ನೋಡಿದಾಗ ನಿಮ್ಗೆ ಐಡಿಯಾ ಬರ್ತಾ ಹೋಗ್ತತಿ. ಸೊ ಇಲ್ಲಿ ನವಭಾರತದ 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ, ಸೊ ಇದೊಂದು ಪಾರ್ಟ್ ತೆಗೆದುಕೊಂಡೇನೆ. ಅಂದ್ರೆ ಸಿನ್ಸ್ ಕಮಿಂಗ್ ಟು ಪವರ್ ಇನ್ 2014. ಓಕೆ, ಇದೊಂದು ಪಾರ್ಟ್ ಆಯ್ತು. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಸೊ ಈ ಪಾರ್ಟ್ ಅನ್ನ ಸೊ ಈ ರೀತಿ ತೆಗೆದುಕೊಂಡೇನೆ. ಯಾವ ರೀತಿ? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಓಕೆ, ಸೊ ಈ ರೀತಿ. ಸೊ ನೆಕ್ಸ್ಟ್ ಮುಂದಾಗಿದ್ದಾರೆ ಅನ್ನೋದನ್ನ ಸೊ ಹ್ಯಾಸ್ ಸ್ಟೆಪ್ಡ್ ಅಂತ ತೆಗೆದುಕೊಂಡಿವಿ. ಸೊ ನೆಕ್ಸ್ಟ್ ಯಾವುದಕ್ಕೆ? ಪರಿವರ್ತಿಸಲು. ಸೊ ಇದನ್ನ ಇಂಟು ಪರಿವರ್ತಿಸಲನ್ನ ಇಂಟು ಟ್ರಾನ್ಸ್ಫಾರ್ಮ್. ಓಕೆ, ಸೊ ನೆಕ್ಸ್ಟ್ ಏನನ್ನ? ರಾಷ್ಟ್ರದ ರಾಜಧಾನಿಯನ್ನು, ಇದನ್ನ ಯಾವ ರೀತಿ ಮಾಡಬೇಕು? ದ ನೇಷನ್ಸ್ ಕ್ಯಾಪಿಟಲ್. ಓಕೆ, ಸೊ ನೆಕ್ಸ್ಟ್ ಈ ರಾಜಧಾನಿಯನ್ನು ಏನ್ ಮಾಡಬೇಕು? ವೈಭವಿತವಾಗಿಸಲು, ಅದನ್ನೇ ನಾವು ಇಂಟು ಗ್ಲಾರಿಯಸ್. ಸೊ ಇಂಟು ಗ್ಲಾರಿಯಸ್ ತೆಗೆದುಕೊಂಡೆ. ಓಕೆ, ಸೊ ನೆಕ್ಸ್ಟ್ ವೈಭವಿತವಾಗಿಸಲು. ಸೊ ಯಾವುದನ್ನ? ನವಭಾರತದ ಇತಿಹಾಸವನ್ನ. ಸೊ ನವಭಾರತದ ಇತಿಹಾಸವನ್ನ ಸೊ ಹಿಸ್ಟ್ರಿ ಆಫ್ ನ್ಯೂ ಇಂಡಿಯಾ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಈಗ ನಿಮ್ಗೆ ಐಡಿಯಾ ಬರ್ತಾ ಹೋಯ್ತು. ಸೊ ಯಾವ ರೀತಿ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಬೇಕು. ಸೊ ಬಹಳಷ್ಟು ಲೆಂದಿ ಇರ್ತಕ್ಕಂಥ ಸೆಂಟೆನ್ಸ್ನ ಸೊ ಈಸಿಯಾಗಿ ನಾವು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಸೊ ನಮಗೆ ಮೊದಲು ಸ್ಟೆಪ್ಸ್ ಗೊತ್ತಿಲ್ಲ. ಏನಪ್ಪಾ ಅಂತಂದ್ರೆ ಅವನ್ನ ಬ್ರೇಕ್ಔಟ್ ಮಾಡ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ನಾವು ಬ್ರೇಕ್ಔಟ್ ಮಾಡ್ತಾ ಹೋದ್ರೆ ನಮ್ಗೆ ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಈಸಿ ಆಗ್ತತಿ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಮೈ ಡಿಯರ್ ಫ್ರೆಂಡ್ಸ್, ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್, ಆ್ಯಂಡ್ ಆಲ್ಸೋ ಹ್ಯಾವ್ ಎ ನೈಸ್ ಡೇ.